ಮುಂದಿನ ಸುದ್ದಿಯನ್ನು ನೋಡ್ತಾ ಹೋಗೋಣ. ಡ್ರೈವರ್ ಬಾಬು ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸಂಸದರ ಮೇಲಿನ ಆರೋಪವನ್ನ ಮಾಡಿದ್ದ ಬಾಬು ವಂಚಕನ ಅನ್ನೋ ಪ್ರಶ್ನೆ ಇದೆ. ಅಂದ್ರೆ ಚಿಕ್ಕಬಳ್ಳಾಪುರದ ಸುದ್ದಿ ಇದು. ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಆಮಿಷ ಒಡ್ಡಿದ್ದ ಬಾಬು ಡೆತ್ ನೋಟ್ ಅನ್ನ ಬರೆದಿದ್ರು. ಅದರಲ್ಲಿ ಸಂಸದರ ಹೆಸರನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಈ ಬಾಬು ನಟೇಶ್ ಕುಮಾರ್ ಅನ್ನೋರಿಗೆ ವಂಚನೆ ಮಾಡಿದ್ರಂತೆ. ಈ ಬಾಬು ಸ್ನೇಹಿತ ನಟೇಶ್ಗೆ 13 ಲಕ್ಷಕ್ಕೂ ಹೆಚ್ಚು ಹಣವನ್ನ ಈ ಬಾಬು ವಂಚಿಸಿದ್ರಂತೆ. ನ್ಯಾಯಕ್ಕಾಗಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಠಾಣೆಯಲ್ಲಿ ದೂರು ಸಾಕ್ಷಿ ಸಮೇತ ದೂರನ್ನ ದಾಖಲು ಮಾಡಿದಾರಂತೆ ನಟೇಶ್ ಕುಮಾರ್. ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈಗ ಅವರೇ ಇಲ್ಲ, ಅವ್ರ ವಿರುದ್ಧ ದೂರು ಕೊಟ್ಟು ಏನು ಮಾಡ್ತೀರಿ? ಓಕೆ, ಈತನು ಕೂಡ ಒಬ್ಬ ವಂಚಕನ ಅನ್ನುವ ಆಂಗಲ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ. ಈಗ ನನಗೆ ಕೆಲಸ ಕೊಡಿಸ್ತೀನಿ ಅಂತ ನಂಬಿಸಿ, ನನಗೆ ಸಂಸದರು ತೀರಾ ಅತ್ಯಾಪ್ತರು ಅಂತ ನಂಬಿಸಿ ಹಣವನ್ನ ಇಸ್ಕೊಂಡಿದ್ರು. ನಾನೊಂದು 25-30 ಲಕ್ಷ ಏನೋ ಕೊಟ್ಟಿದ್ದೆ ಆಲ್ರೆಡಿ. ಈ ಕಡೆ ಕೆಲಸನೂ ಇಲ್ಲ, ಹಣನೂ ಇಲ್ಲ ಅನ್ನೋ ಹಂತಕ್ಕೆ ತಂದು ನಿಲ್ಲಿಸ್ಬಿಟ್ರು ನನ್ನ ಸಾವಿಗೆ ಇಂತಿಂಥವರೇ ಕಾರಣ ಅಂತ 3 ಜನರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ಈ ಡ್ರೈವರ್ ಬಾಬು. ಆದ್ರೆ ಈಗ ಅವರು ವಂಚಕನ, ಸಂತ್ರಸ್ತ ಮಾತ್ರ ಅಲ್ಲ ವಂಚಕನ ಅನ್ನೋ ಪ್ರಶ್ನೆ ಇದೆ. ನಟೇಶ್ ಅನ್ನೋರಿಗೆ 13 ಲಕ್ಷಕ್ಕೂ ಹೆಚ್ಚು ವಂಚಿಸಿದ್ರಂತೆ. ಹಾಗಾಗಿ ಇದೀಗ ದೂರು ಕೂಡ ದಾಖಲಾಗಿದೆ. ಸಾಕ್ಷಿ ಸಮೇತ ದೂರನ್ನ ನಟೇಶ್ ಕುಮಾರ್ ಅವರು, ಸಾಕ್ಷಿ ಸಮೇತ ಅಂದರೆ ದೂರ ಹೆಂಗೆ ಕೊಟ್ಟಿದ್ದೆ, ವಿಡಿಯೋ ಇತ್ತು, ಟ್ರಾನ್ಸಾಕ್ಷನ್ ಹೇಗಾಗಿತ್ತು, ಏನು ಕಾನ್ವರ್ಸೇಷನ್ ಆಗಿತ್ತು, ಇದ್ರ ಬಗ್ಗೆ ಸಾಕ್ಷಿನ ಕೊಟ್ಟಿರ್ತಾರೆ. ಬಟ್ ಈಗ ಅವರೇ ಇಲ್ವಲ್ಲ, ಇದನ್ನ ಹೆಂಗೆ ತಗೊಂಡು ಹೋಗ್ತಾರೆ? ಮನೆಯವ್ರ ಹತ್ರ ಏನಾದರೂ ರಿಕವರಿಗೆ ಮುಂದಾಗ್ತಾರಾ, ಅಥವಾ ಇದು ಕೂಡ ಈ ಪ್ರಕರಣದ ಹಾದಿ ಹಿಡಿಸುವಂತಹ ಪ್ರಯತ್ನವಾ, ಏನು ಎತ್ತ? ಈಗಲೇ ನಾವು ಯಾವುದಕ್ಕೂ ಶರ ಬರೆಯೋಕ್ಕಾಗಲ್ಲ, ಬಟ್ ಏನು ಬೇಕಾದರೂ ಆಗ್ಬೋದು ಈ ಪ್ರಕರಣ. 13 ಲಕ್ಷ ಹಣವನ್ನು ಸ್ನೇಹಿತನಿಗೆ ವಂಚಿಸಿದ್ರಂತೆ ಈ ಬಾಬು. ಸಾಕ್ಷಿ ಸಮೇತ ಅಂತ ಹೇಳಿದ್ರೆ ಓಕೆ, ಡಾಕ್ಯುಮೆಂಟ್ಸ್ ಅಲ್ಲ, CCTV ಫುಟೇಜ್, ಹೆಂಗೆ ದುಡ್ಡು ಕೊಟ್ಟಿದ್ದೆ, ಏನೋ ಕಾನ್ವರ್ಸೇಷನ್ ಹಂಗಿಂಗೆ ಅಂತ ನೋಡಿ. ಇಲ್ಲಿ ಬ್ಯಾಗಿಂದ ಕಂತೆ ದುಡ್ಡು ತೆಗಿತದೆ. 13 ಲಕ್ಷ ಹಣ ಕೊಟ್ಟಿದ್ದೆ, ನನಗೆ ವಂಚಿಸಿದ್ದಾರೆ. ಅದು ಒಂದು ಹೋಟೆಲಲ್ಲಿ ಕೂತಿದ್ದಾರೆ ಅವರು. ಆ ಹೋಟೆಲ್ನ CCTV ದೃಶ್ಯ, ಚಿಕ್ಕಬಳ್ಳಾಪುರದ ಒಂದು ಹೋಟೆಲ್ನ CCTV ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಈಗ ಇದನ್ನೇ ನೀವು ಸಾಕ್ಷಿಯಾಗಿ ಪರಿಗಣಿಸಬೇಕು. ನನಗೆ ಆ ಹಣ ರಿಕವರಿ ಆಗಬೇಕು ಅಂತ ಇದೀಗ ಬಾಬು ಅವರ ವಿರುದ್ಧ ದೂರು ರೈಸ್ ಆಗಿದೆ. ಹಾಗಾದರೆ ಈತನು ಕೂಡ ಒಬ್ಬ ವಂಚಕನ ಅನ್ನುವ ಪ್ರಶ್ನೆ ಅದು ತನಿಖೆ ಆಗುತ್ತೆ. ಯಾವುದು ಕೊಟ್ಟಿದ್ರು, ಇವ್ರು ಇಸ್ಕೊಂಡಿದ್ದು ಕೊಟ್ಟಿದ್ದ, ಅಥವಾ ಅವ್ರೇನಾದರೂ ಆಮಿಷ ಒಡ್ಡಿದ್ರ, ಏನು ಎತ್ತ, ಹಣದ ನಿನಗೆ ಎಲ್ಲಿಂದ ಹಣ ಬಂತು, ನೀನು ಯಾಕೆ ಕೊಟ್ಟಿದ್ದೆ, ಕಾನ್ವರ್ಸೇಷನ್ ಈ ಥರದ್ದು ಏನಾದರೂ ಇದೆಯಾ ಅನ್ನೋ ಅಲ್ಲಿ ನೋಡಿ ಅಲ್ಲಿ. ಓಕೆ, ಈ ರೀತಿಯ ಇದೀಗ ಟೆಕ್ನಿಕಲ್ ಎವಿಡೆನ್ಸನ್ನು ಇವ್ರು ತೊಗೊಂಡೋಗಿ ಕೊಟ್ಟಿದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್ ಅಂದರೆ ಅವರಿಬ್ಬರು ಮಾತಾಡಿರುವ ವಾಟ್ಸಪ್ನ ಕಾನ್ವರ್ಸೇಷನ್, ಮತ್ತೊಂದು ಕಡೆ CCTVಯ ಫುಟೇಜ್, ಹಣ ಕೊಟ್ಟಿರೋದ್ರ ಬಗ್ಗೆ. ಆತ್ಮಹತ್ಯೆ 3 ಜನರ ಹೆಸರನ್ನ, ಅದರಲ್ಲಿ ಸಂಸದರ ಹೆಸರನ್ನೂ ಕೂಡ ಬರೆದಿಟ್ಟು ಸಾವನ್ನಪ್ಪಿರುವ ಬಾಬು ಅಮಾಯಕನಲ್ಲ, ನನಗೆ ಅನ್ಯಾಯ ಮಾಡಿದ್ದಾನೆ. 13 ಲಕ್ಷ ಪಂಗನಾಮ ಹಾಕಿದ್ದಾರೆ. ಹಣ ಕೊಟ್ಟಿರೋದಕ್ಕೆ ನನ್ನ ಹತ್ರ ಸಾಕ್ಷಿಗಳಿದ್ದಾವೆ, ಪುರಾವೆ ಇದ್ದಾವೆ, ತಗೊಳ್ಳಿ ಎವಿಡೆನ್ಸ್ನ ಅಂತ ಸಾಕ್ಷಿ ಸಮೇತ ಇದೀಗ ಮೆಸೇಜ್ ಕಾನ್ವರ್ಸೇಷನ್, ಬಾಬು ಜೊತೆ ಆಗಿರುವಂತಹ ಮೆಸೇಜ್ಗಳು, ಮಾಡಿರುವಂತಹ ಮೆಸೇಜ್ಗಳು, ಮತ್ತು ಯಾವುದೊಂದು ಹೋಟೆಲ್ನಲ್ಲಿ ಕೂತ್ಕೊಂಡು ಹಣವನ್ನು ಬ್ಯಾಗಿಂದ ತೆಗೆದು ಕೊಡ್ತಾ ಇರುವಂಥದ್ದು ಕೂಡ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಇದನ್ನು ದೂರು ಕೊಟ್ಟಿದ್ದಾರೆ. ಸರಿ, ಈಗ ಬಾಬುನ ಕರ್ಕೊಬಂದೇನು ತನಿಖೆ ಮಾಡೋಕ್ಕಾಗಲ್ಲ, ಹೆಂಗೆ ಮಾಡ್ತಾರೆ? ಈಗ ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ರಾಜಪ್ಪ ನೀಡ್ತಾರೆ. ರಾಜಪ್ಪ, ಇದೀಗ ಬಾಬು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರೋ ಬಾಬುನು ವಂಚಕನೇನಾ ಅನ್ನುವ ಪ್ರಶ್ನೆ ಈ ಸುದ್ದಿ ಕೇಳಿದಾಗ ಗೊತ್ತಾಗ್ತಾ ಇದೆ. ಓಕೆ, ಈಗ ಪೊಲೀಸರು ಇದನ್ನ ಹೆಂಗೆ ತಗೊಂಡೋಗ್ತಾರೆ, ಆಂಗಲ್ ಹೆಂಗ್ ಕೊಡ್ತಾರೆ? ಬಾಬುನೇ ಇಲ್ವಲ್ಲ ವಿದ್ಯಾ. ಖಂಡಿತ ಏನು ಚಿಕ್ಕಬಳ್ಳಾಪುರದ DC ಕಚೇರಿ ಆವರಣದಲ್ಲಿ ಸಂಸದ ಡಾಕ್ಟರ್ K ಸುಧಾಕರ್ ಮತ್ತೆ NN ನಾಗೇಶ ಮತ್ತೆ ಮಂಜುನಾಥ್ ಅಂತಕ್ಕಂಥ 3 ಹೆಸರುಗಳನ್ನ ಡೆತ್ ನೋಟ್ ಅಲ್ಲಿ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ ಪ್ರಕರಣಕ್ಕೆ ಇವಾಗ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಯಾಕಂದ್ರೆ ಡ್ರೈವರ್ ಬಾಬು ಈ ವಂಚಕನ ಅಂತಕ್ಕಂಥ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ನಟೇಶ್ ಅಂತಕ್ಕಂಥವ್ರ ಬಳಿ 13 ಲಕ್ಷ ರೂಪಾಯಿ ಹಣ ತಗೊಂಡಿದ್ರೆ, ಜೊತೆಗೆ ಒಂದು ಚೆಕ್ ಮುಖಾಂತರ ಕೂಡ ಹಣ ತಗೊಂಡಿದ್ದಾರೆ, ಮತ್ತೆ ಫೋನ್ ಪೇ ಮುಖಾಂತರ ಸಹ ಸಾಕಷ್ಟು ಹಣವನ್ನ ತನ್ನ ಅಕೌಂಟ್ಗೆ ಹಾಕ್ಸ್ಕೊಂಡಿರ್ತಕ್ಕಂಥದ್ದು. ಇವೆಲ್ಲ ನೋಡೋದಾದ್ರೆ ಈಗ ನಟೇಶು ಒಂದು ಪೊಲೀಸ್ ಠಾಣೆಯಲ್ಲಿ ಸಹ ದೂರು ಕೊಟ್ಟಿರ್ತಕ್ಕಂಥದ್ದು. ಏನು ಶಿವು ಮತ್ತೆ ಇವರೆಲ್ಲರೂ ಏನಿದ್ದಾರೆ, ಇವರು ಎಲ್ಲರೂ ಕೂಡ ಒಂದು CC ಕ್ಯಾಮ್ರಾದಲ್ಲಿ ಸಹ ತಾವು ನೋಡ್ಬೋದು. ಏನು 13 ಲಕ್ಷ ಹಣವನ್ನ ಒಂದು ಹೋಟೆಲ್ ಅಲ್ಲಿ ಕುತ್ಕೊಂಡು ಆ ಹಣವನ್ನ ನಟೇಶ್ ಮುಖಾಂತರ
ಆ ಬಾಬು ತಗೊಂತಾ ಇದ್ದಾನೆ. ಆದ್ರೆ ಏನು ಸರ್ಕಾರಿ ಕೆಲಸ ಕೊಡ್ತೀನಿ ಅಂತ ಹೇಳಿ ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತದೆ, ಮತ್ತೆ ಎಲ್ಲಾ ಸಚಿವರುಗಳು ನನ್ಗೆ ಗೊತ್ತು, ಅದೆಲ್ಲ ನನ್ನ ಹತ್ರ ಇದೆ ಮಾಹಿತಿ. ಹಾಗಾಗಿ ನಿನ್ಗೆ ಸರ್ಕಾರಿ ಕೆಲಸ ಕೊಡ್ತೀನಿ ಅಂತ ಹೇಳಿಬಿಟ್ಟು 13 ಲಕ್ಷ ಹಣ ತಗೊಂಡಿದ್ದಾನೆ. ಈತನೇ ಒಂದು ಸರ್ಕಾರಿ ಕೆಲಸ ಕೊಡ್ತೀವಿ ಅಂತ ಹೇಳಿ ಸುಧಾಕರ್ ಮತ್ತು ಮಂಜುನಾಥ್ ನನಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಡೆತ್ ನೋಟ್ ಅಲ್ಲಿ ಹೆಸರುಗಳನ್ನ ಬರೆದಿಬಿಟ್ಟು ಸತ್ತೋಗಿದ್ದ. ಆದ್ರೆ ಈತನೇ ವಂಚಕನ ಅಂತಕ್ಕಂಥ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಏನು ಜಾರಿ ನಿರ್ದೇಶನಾಲಯ ಕೋರ್ಟ್ ನಲ್ಲಿ ಇವತ್ತು ಪೊಲೀಸ್ ಠಾಣೆಯಲ್ಲಿ ಇವತ್ತು ಏನು ನಟೇಶ್ ಅಂತಕ್ಕಂಥವ್ರು ದೂರನ್ನು ದಾಖಲು ಮಾಡಿ ಈಗ ವಿಚಾರಣೆಗೆ ಒಳಪಟ್ಟಿದ್ರೆ. ಈಗ ಮುಖ್ಯವಾಗಿ ಈ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಏನಂದ್ರೆ ವಿದ್ಯಾ, ಸುಧಾಕರ್ ಮೇಲೆ ಏನು FIR ಆಗಿತ್ತು, FIR ಇದು ಸುಳ್ಳ ಸತ್ಯ ಅಂತಕ್ಕಂಥದ್ದು ಈಗ ಹೊರಗೆ ಬರಬೇಕು ಅಂತಕ್ಕಂಥ ಪ್ರಶ್ನೆ ಇವತ್ತು ಸಾರ್ವಜನಿಕ ವಲಯದಲ್ಲಿ ಓಡಾಡ್ತಕ್ಕಂಥದ್ದು ವಿದ್ಯಾ. ಸರಿ, ಧನ್ಯವಾದ ರಾಜಪ್ಪ ಡೀಟೇಲ್ಸ್ಗೆ.